ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಹಿನ್ನಡೆಯಾಗ್ತಕ್ಕಂಥದ್ದು, ಹಾಗೆ ವಿದ್ಯಾಭ್ಯಾಸಕ್ಕೆ ಏನೋ ಅನನುಕೂಲವಾಗ್ತಕ್ಕಂಥದ್ದು, ವಿದ್ಯೆಗೆ ಓದುವುದಕ್ಕೆ ಪೂರಕವಾದಂತಹ ವಾತಾವರಣವೋ ಅಥವಾ ಬೇಕಾದಂತಹ ಕೆಲವು ಪರಿಕರಗಳೋ ನಿಮಗೆ ಅನುಕೂಲಕರವಾಗಿ ಕೆಲಸವನ್ನು ಮಾಡದೇ ಇರತಕ್ಕಂತಹ ಒಂದು ಜನರ ಸಂಪರ್ಕವೋ ಇವೆಲ್ಲವೂ ಕೂಡ ಒಟ್ಟಿಗೆ ಸೇರುವಂಥದ್ದು, ಅಥವಾ ಬೇರೆ ಬೇರೆ ಹವ್ಯಾಸಗಳಲ್ಲಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಆಸಕ್ತಿ ಬರುವಂಥದ್ದು ವಿದ್ಯಾಭ್ಯಾಸದ ಹಿನ್ನಡೆಗೆ ಇವೆಲ್ಲ ಕಾರಣವಾಗ್ತಕ್ಕಂಥದ್ದು. ಆದರೆ ಓದನ್ನು ಬಿಟ್ಟು ಬೇರೆ ಯಾವುದೂ ಕೂಡ ನಿಮಗೆ ಈ ಸಂದರ್ಭದಲ್ಲಿ ಅಗತ್ಯ ಇರುವುದಿಲ್ಲ. ಒಂದು ವೇಳೆ ಬೇರೆ ಬೇರೆ ಚಟುವಟಿಕೆಗಳು ಏನಾದರೂ ಇದೆ ಅಂತಂದರೆ ಅವೆಲ್ಲವೂ ಕೂಡ ಓದಿಗೆ ವಿದ್ಯಾಭ್ಯಾಸಕ್ಕೆ ಪೂರಕವಾಗಿರಬೇಕೇ ಹೊರತು ಮಾರಕವಾಗಬಾರದು ಅನ್ನುವಂಥದ್ದು. ನಕಾರಾತ್ಮಕವಾದಂತಹ ವಿಚಾರಗಳಿಂದ ಸಮಯ ವ್ಯರ್ಥವಾಗತ್ತೆ. ಬೇಡದೇ ಇರುವಂತಹ ಯೋಚನೆಗಳೇ, ಬೇಡದೇ ಇರುವಂತಹ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡುವಂಥದ್ದು. ಹಾಗಾಗಿ ದಿನ ಕಳೆದಿದ್ದೇ ಗೊತ್ತಾಗೋದಿಲ್ಲ. ಬೇಡದೇ ಇರುವಂತಹ ವಿಷಯದಲ್ಲೇ ಹೆಚ್ಚಿನ ಆಸಕ್ತಿ ನಿಮಗೆ ಇರುವಂಥದ್ದಾಗುತ್ತೆ. ವಸ್ತುಗಳ ಖರೀದಿಯ ವಿಚಾರದಲ್ಲಿ ಚರ್ಚೆ, ಅವಮಾನ, ಜಗಳ ಇವೆಲ್ಲವೂ ಕೂಡ ಆಗುತ್ತೆ. ಯಾವುದೋ ಒಂದು ವಸ್ತುವನ್ನು ಕೊಂಡುಕೊಳ್ಳೋದಕ್ಕೆ ಹೋಗ್ತೀರಿ, ಅದರ ಬಗ್ಗೆ ಇಲ್ಲಸಲ್ಲದ ಚರ್ಚೆಗಳನ್ನು ಮಾಡ್ತೀರಿ, ಅದರಿಂದೇನೋ ಜಗಳ ಮಾಡ್ತೀರಿ, ಅಲ್ಲಿ ಅವಮಾನವಾಗುತ್ತೆ. ಆಮೇಲೆ ವಸ್ತುವನ್ನು ಖರೀದಿನೂ ಕೂಡ ಮಾಡೋಕ್ಕಾಗುತ್ತೋ ಇಲ್ವೋ ವಾಪಸ್ ಬರ್ತೀರಿ. ವಸ್ತುವನ್ನು ಚರ್ಚೆ ಮಾಡಿ ಕೊಂಡುಕೊಳ್ಳುವಂತಹದ್ದು ಒಳ್ಳೆಯದೇ, ಆದರೆ ಆ ವಸ್ತುವಿನ ವಿಷಯವನ್ನು ಒಂದಷ್ಟಾದರೂ ಸರಿಯಾಗಿ ತಿಳ್ಕೊಳ್ಬೇಕಲ್ಲ. ಅದಿಲ್ಲದೆ ಸುಮ್ಮನೆ ಚರ್ಚೆ ಮಾಡಿದರೆ, ಇಲ್ಲ ಬೇರೆಯವರು ಹೇಳಿದ್ದನ್ನು ಸ್ಪಷ್ಟವಾಗಿ ಕೇಳಬೇಕಾಗುತ್ತೆ. ಈ ಎರಡೂ ಇಲ್ಲದೆ ಇದ್ದಾಗ ಜಗಳಕ್ಕೆ ಕಾರಣ ಆಗುವಂಥದ್ದು. ಬೇರೆಯವರನ್ನ ಯಾವಾಗಲೂ ಕೂಡ ಮಾತಿನಿಂದ ಅವಮಾನ ಮಾಡ್ತಕ್ಕಂಥದ್ದು ನಿಮಗೆ ಇರುವಂತಹ ಒಂದು ಕೆಟ್ಟ ಅಭ್ಯಾಸ ಅಂತ ಹೇಳಬೇಕು. ಅದನ್ನು ದೂರ ಮಾಡಿಕೊಳ್ಬೇಕು. ಯಾರು ಏನೇ ಮಾತಾಡಿದ್ರು ಅದಕ್ಕೆ ಪ್ರತಿಯಾಗಿ ಇನ್ನೊಂದು ಮಾತಾಡೋದು, ಆ ಮಾತಿನಿಂದ ಅವರಿಗೆ ಅವಮಾನ ಮಾಡೋದು, ಬೇರೆಯವರನ್ನ ತೇಜೋವಧೆ ಮಾಡುವಂಥದ್ದು, ಇದು ಅಭ್ಯಾಸವಾಗಬಾರ್ದು. ಆ ರೀತಿ ಅಭ್ಯಾಸ ಇರುವಂಥವರು ಅದನ್ನು ಆದಷ್ಟು ದೂರ ಮಾಡಿಕೊಳ್ಬೇಕು, ಕಡಿಮೆ ಮಾಡಿಕೊಳ್ಬೇಕು. ಒಂದು ಒಳ್ಳೆಯ ದಿವಸದಲ್ಲಿ ಅದನ್ನು ನಿಲ್ಲಿಸುವಂತಹ ಪ್ರಯತ್ನವನ್ನು ಮಾಡಬೇಕು ಅಂತ ಅರ್ಥ. ಕುಟುಂಬದಲ್ಲಿ ಅಶಾಂತಿಯ ವಾತಾವರಣ ಇರುತ್ತೆ. ಯಾವ ಮಾತಾಡಿದರೂ ಕೂಡ ಮನೆಯಲ್ಲಿ ಸಮಾಧಾನ, ನೆಮ್ಮದಿ ಅಂತಕ್ಕಂಥದ್ದು ಇರುವುದಿಲ್ಲ. ಆತುರಾತುರವಾದಂತಹ ಮಾತುಗಳಿಂದ ತಪ್ಪಾಗಬಹುದು. ಏನೋ ಬಾಯಿ ತಪ್ಪಿ ಮಾತಾಡದೆ ಅಂತ ಹೇಳಿ ಆಮೇಲೆ ಕ್ಷಮೆಯನ್ನು ಕೇಳುವಂತಹ ಪರಿಸ್ಥಿತಿಯನ್ನು ತಂದುಕೊಳ್ಳಬಾರದು ಅಂತ ಹೇಳುವಂಥದ್ದು. ವಿಷ್ಣು ಸಹಸ್ರನಾಮವನ್ನು ಶ್ರವಣ ಮಾಡಿ, ಸರ್ವವ್ಯಾಪಿಯಾದಂತಹ ವಿಷ್ಣು ನಿಮಗಿರತಕ್ಕಂತಹ ಎಲ್ಲ ನ್ಯೂನತೆಗಳನ್ನು ದೂರ ಮಾಡಲಿ. ಶುಭವಾಗಿ. ವೃಷಭ ರಾಶಿ ಯಾವ ವಿಷಯವನ್ನೂ ಕೂಡ ಸತ್ಯಕ್ಕೆ ಸಾಮೀಪ್ಯವಾಗಿ ಕುರಿತು ಚರ್ಚೆ ಮಾಡಬೇಕು. ನನಗೆ ಗೊತ್ತಿರತಕ್ಕಂತಹ ವಿಷಯವೇ ಸತ್ಯ ಅಂತ ಹೇಳಿ ವಾದ ಮಾಡುವಂಥದ್ದಿದೆಯಲ್ಲ, ಅದರಲ್ಲೂ ಮೊಂಡುತನ ಮಾಡುವಂಥದ್ದಿದೆಯಲ್ಲ, ಅದು ಒಳ್ಳೆಯದಲ್ಲ. ಅದು ತಾರಕಕ್ಕೇರಿದಾಗ ವಿಷಯ ಜಗಳಕ್ಕೆ ಅವಕಾಶವಾಗುತ್ತೆ. ವೈಯಕ್ತಿಕವಾದಂತಹ ನಿಂದನೆಗಳಿಗೆ ಅವಕಾಶಗಳು ಹೆಚ್ಚಾಗುವಂಥದ್ದಾಗುತ್ತೆ. ಸಹೋದರರಲ್ಲಿ ಭಿನ್ನಾಭಿಪ್ರಾಯಗಳು, ಅಣ್ಣ ತಮ್ಮ, ಅಕ್ಕ ತಂಗಿ ಮಾತುಗಳಲ್ಲಿ ಬೇರೆ ಬೇರೆ ರೂಪವನ್ನು ಪಡ್ಕೊಳ್ಳುತ್ತೆ. ಅಭಿಪ್ರಾಯ ಭೇದಗಳು ಪ್ರಬಲವಾಗುತ್ತೆ. ಆಗ ಒಬ್ಬರು ಹೇಳಿದ್ದು ಮತ್ತೊಬ್ಬರಿಗೆ ಸರಿ ಅಥವಾ ಸಮಾಧಾನ ಅಂತ ಹೇಳಿ ಅನಿಸೋದಿಲ್ಲ. ತದ್ವಿರುದ್ಧವಾಗಿ ಉತ್ತರವನ್ನು ಕೊಡುವಂಥದ್ದು, ತದ್ವಿರುದ್ಧವಾಗಿ ಜವಾಬನ್ನು ನೀಡ್ತಕ್ಕಂಥದ್ದು ಇಲ್ಲಿ ನಡೆಯುವಂಥದ್ದಾಗುತ್ತೆ. ಕುಟುಂಬದ ಮೂಲವನ್ನು ಸರಿಯಾಗಿ ಹುಡುಕಿ ತಿಳಿದು ಸರಿಪಡಿಸ್ಕೊಳ್ಬೇಕು. ನಮ್ಮ ಹಿಂದಿನವರು ಯಾರು, ಏನು ಎತ್ತ. ಕೆಲವರು ಕೇಳ್ಬೋದು ಇದರಿಂದ ಪ್ರಯೋಜನ ಏನು ಅಂತ. ಹಾಗಲ್ಲ. ಆಚರಣೆಗಳು ಅಂತ ಬಂದಾಗ, ಧರ್ಮದ ಚೌಕಟ್ಟಿನಲ್ಲಿ ಬಂದಾಗ, ನಮ್ಮ ಆಚರಣೆಗಳು ಪದ್ಧತಿಗಳು ಬದಲಾದಾಗ ನಮಗೆ ಗೊತ್ತಿಲ್ಲದೆ ಹಲವಾರು ರೀತಿಯ ಸಮಸ್ಯೆಗಳನ್ನು, ತೊಂದರೆಗಳನ್ನು ನಾವು ಅನುಭವಿಸ್ತಾ ಇರ್ತೀವಿ. ಅದನ್ನು ಹುಡುಕುವಂಥದ್ದೇ ಒಂದು ದೊಡ್ಡ ಸವಾಲಾಗುತ್ತೆ ನಮ್ಮಂತಹ ಜ್ಯೋತಿಷ್ಕರಿಗೆ. ಆ ರೀತಿ ಆದಾಗ ಈ ಕೆಲವು ವಿಚಾರಗಳನ್ನು ನೀವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾದಂತಹ ಅವಶ್ಯಕತೆ ಇರುವಂಥದ್ದಾಗುತ್ತೆ. ದೀರ್ಘಕಾಲದ ತೊಂದರೆಗಳು ಏನೇ ಇದ್ದರೂ ಕೂಡ ಸ್ವಲ್ಪ ಮಟ್ಟಿನ ಚೇತರಿಕೆ ನಿಮಗೆ ಕಾಣುವಂಥದ್ದಿದೆ. ಅನಗತ್ಯವಾದಂತಹ ವಸ್ತು ವಿಷಯ ಇದಕ್ಕೆ ಜಗಳ ಆಗಬಹುದು. ಅದನ್ನು ಗಮನಿಸ್ಕೊಳ್ಬೇಕು. ನಿಮ್ಮ ಕೆಟ್ಟ ಸ್ವಭಾವ ಏನಿದೆ ಅದನ್ನು ದೂರ ಮಾಡಿಕೊಳ್ಳಿ. ಕೆಟ್ಟದಾಗಿ ವರ್ತಿಸ್ತಕ್ಕಂಥದ್ದನ್ನು ಬಿಟ್ಟು ಒಳ್ಳೆಯ ದಾರಿಯಲ್ಲಿ ನಡೆದು ಹೋದರೆ ನಿಮಗೆ ಅನುಕೂಲ ಇದೆ ಎನ್ನುವಂಥದ್ದು. ಸಾಲಗ್ರಾಮ ಸ್ವರೂಪಿ ವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ ಸಾಯಂಕಾಲದ ಹೊತ್ತಿಗೆ ಒಂದಷ್ಟು ವಿಷಯಗಳು ಚರ್ಚೆಗೆ ಅಂತ ಹೇಳಿ ಸಿದ್ಧ ಮಾಡಿಕೊಳ್ತೀರಿ. ಈ ವಿಷಯವನ್ನು ಸಂಬಂಧಪಟ್ಟವರ ಜೊತೆಯಲ್ಲಿ ನಾನು ನಿಷ್ಕರ್ಷೆ ಮಾಡಬೇಕು, ಸರಿಯಾದಂತಹ ತೀರ್ಮಾನಕ್ಕೆ ಬರಬೇಕು ಅಂತಾದರೆ ನನಗೆ ವಿಷಯ ಗೊತ್ತಾಗಬೇಕು ಅನ್ನುವಂತಹ
ವಿಚಾರದಲ್ಲಿ ಇರ್ತೀರಿ. ಸಾಯಂಕಾಲ ಅದಕ್ಕೆ ಅನುಕೂಲಗಳು ಆಗುವಂತಹದ್ದು. ಸ್ಥಿರ ಮನಸ್ಸಿಲ್ಲದೆ ಅನೇಕ ಗೊಂದಲಗಳಿಗೆ ಇಡೀ ದಿನ ನೀವು ಸಿಗಹಾಕೊಂಡ್ಬಿಡ್ತೀರಿ. ಸರಿಯಾದಂತಹ ಮನಸ್ಸಿರಬೇಕು. ಮೊದಲು ಸರಿ ತಪ್ಪುಗಳ ವಿವೇಚನೆಯನ್ನು ಮಾಡಬೇಕಾದ್ರೆ ನಿಮ್ಮ ಮನಸ್ಸು ಸರಿಯಾಗಿ ಕೆಲಸ ಮಾಡಬೇಕಲ್ಲ. ಗೊಂದಲಗಳ ಇತ್ಯರ್ಥ ಆಗಬೇಕಾದ್ರೆ ಮನಸ್ಸು ದೃಢವಾಗಿರಬೇಕು. ಅದರ ಬಗ್ಗೆ ವಿಷಯ ತಿಳಿಬೇಕು, ಚರ್ಚೆಯನ್ನು ಮಾಡಬೇಕು, ನಿರ್ಧಾರಗಳನ್ನು ಮಾಡಬೇಕಾಗತ್ತೆ. ಎಷ್ಟೇ ನಯವನ್ನು ನೀವು ತೋರಿಸಿದ್ರೂ ಕೂಡ ನಿಮ್ಮ ಹಿಂದೆ ಏನೋ ಕಪಟ ಇದೆ ಅಂತ ಹೇಳಿ ಜನಕ್ಕೆ ಅನುಮಾನ ಬರುತ್ತೆ. ಹಾಗಾಗಿ ನೀವು ಎಷ್ಟು ವಿನಯವಾಗಿ ನಡ್ಕೊಳ್ತಿರೋ ಆ ಕ್ಷಣದಲ್ಲಿ ಮಾತ್ರ ನಿಮಗೆ ಅದಕ್ಕೆ ಸಂದಾಯವಾಗಬೇಕಾದಂತಹ ಗೌರವ ಇರುತ್ತೆ ಅನ್ನುವಂಥದ್ದು. ಅದನ್ನು ನೀವು ದೀರ್ಘಕಾಲವಾಗಿ ಬಳಸ್ಕೊಳ್ಳೋದಕ್ಕೆ ಬರೋದಿಲ್ಲ ಅನ್ನುವಂಥದ್ದನ್ನು ಜ್ಞಾಪಕ ಇಟ್ಕೊಳ್ಬೇಕು. ಜೊತೆಗಿದ್ದಂತಹ ಸ್ನೇಹಿತರು ನಿಮ್ಮ ಸ್ವಭಾವದಿಂದ ದೂರವಾಗ್ತಾರೆ. ಯಾವ ಕ್ಷಣದಲ್ಲಿ ನೀವು ಹೇಗೆ ಬದಲಾಗ್ತೀರಿ ಎನ್ನುವಂತಹ ಅನುಮಾನ ಅವ್ರನ್ನೆಲ್ಲ ಕಾಡುವಂಥದ್ದಾಗಬಹುದು. ದಿನದ ಆರಂಭದಲ್ಲಿ ನಿಮಗೆ ತೊಂದರೆ ಅಥವಾ ಬೇಸರ ಅಂತಕ್ಕಂಥದ್ದು ಇರುತ್ತೆ. ಕಾಲಕ್ರಮೇಣ ಸಾಯಂಕಾಲದ ಹೊತ್ತಿಗೆ ಅವೆಲ್ಲ ಸರಿಯಾಗುವಂಥದ್ದು. ನಿಮ್ಮ ಮನಸ್ಸು ಅಧೈರ್ಯದಿಂದ ಕೂಡಿರುತ್ತೆ. ಯಾವುದರಲ್ಲೂ ಕೂಡ ಧೈರ್ಯ ಇರೋದಿಲ್ಲ. ಇದನ್ನು ಗಮನಿಸ್ಕೊಳ್ಬೇಕು. ಭಗವದ್ಗೀತಾ ಶ್ಲೋಕವನ್ನು ಪಠನೆ ಮಾಡಿ. ಕೃಷ್ಣಾರ್ಜುನರ ಸಂವಾದ ನಿಮಗೆ ಧೈರ್ಯವನ್ನು ತರಲಿ. ಶುಭವಾಗಿ. ಕರ್ಕಾಟಕ ರಾಶಿ, ಕೆಲವಷ್ಟು ವಿಚಾರಗಳಲ್ಲಿ ಮನೆಯವರು ನಿಮ್ಮನ್ನು ಯಾವುದೇ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ, ಪರಿಗಣಿಸೋದಿಲ್ಲ. ನಿಮ್ಮನ್ನು ಬಿಟ್ಟು ಒಂದಷ್ಟು ನಿರ್ಧಾರಗಳನ್ನು, ಚರ್ಚೆಗಳನ್ನು, ಮಾತುಗಳನ್ನು ಆಡ್ತಾರೆ. ಕೆಲವು ತೀರ್ಮಾನಗಳು ನೀವಿಲ್ಲದೇ ಇದ್ದಾಗಲೋ ಅಥವಾ ನಿಮ್ಮ ಗಮನಕ್ಕೆ ಬರದೇನೋ ಆಗೋಗ್ಬಿಡುತ್ತೆ ಅನ್ನುವಂಥದ್ದು ಗಮನಿಸ್ಕೊಳ್ಬೇಕು. ಬೇರೆಯವರ ವಿಚಾರಕ್ಕೆ ತಲೆಯನ್ನು ಹಾಕಿ ಅವಮಾನ ಮಾಡ್ಕೊಳ್ತೀರಿ. ಅದು ಬೇಕಾ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡ್ಕೊಳ್ಳಿ. ಮಕ್ಕಳ ಬಗ್ಗೆ ಎಚ್ಚರಿಕೆ ಇರಲಿ. ಅವರ ವಯಸ್ಸಿಗೆ ಅನುಗುಣವಾದಂತಹ ನಡವಳಿಕೆ ಇದೆಯಾ, ಅವರವರ ಕರ್ತವ್ಯವನ್ನು ವಯಸ್ಸಿಗೆ ಅನುಗುಣವಾಗಿ ಅವರು ಮಾಡ್ತಾ ಇದ್ದಾರಾ ಅನ್ನುವಂಥದ್ದು ಗಮನದಲ್ಲಿರಬೇಕು. ಯಾಕೆ ಅಂತಂದರೆ ಮಕ್ಕಳನ್ನು 5 ವರ್ಷಗಳ ಕಾಲ ಬಹಳ ಮುದ್ದಾಗಿ ಬೆಳೆಸಬೇಕು. ನಂತರದ 10 ವರ್ಷಗಳಲ್ಲಿ ಮಕ್ಕಳಿಗೆ ಸರಿಯಾದಂತಹ ತಿಳುವಳಿಕೆಯನ್ನು, ಸರಿಯಾದಂತಹ ಮಾತುಗಳನ್ನು ಹೇಳಿ ಅವರಿಗೆ ಒಂದು ರೀತಿಯಲ್ಲಿ ಶಿಕ್ಷೆ ಅಂತ ಶಾಸ್ತ್ರ ಹೇಳುತ್ತೆ. ಆ ರೀತಿಯಲ್ಲಿ ಮಕ್ಕಳನ್ನು ಬಹಳ ಕಠಿಣವಾದಂತಹ ಪರಿಶ್ರಮದ ಜೊತೆಯಲ್ಲಿ ಬೆಳೆಸಬೇಕು. 15 ವರ್ಷ ಪೂರ್ಣ ಆಗಿ 16ನೇ ವರ್ಷಕ್ಕೆ ಮಕ್ಕಳು ಕಾಲಿಡ್ತಿದ್ದಾರೆ ಅಂತ ಆದರೆ ಅವರನ್ನು ಸ್ನೇಹಿತರಂತೆ ನಾವು ನೋಡಿಕೊಳ್ಬೇಕಾದಂಥದ್ದು ಅಂತ ಹೇಳಿ ಶಾಸ್ತ್ರ ಆದೇಶ ಮಾಡುತ್ತೆ. ಆದರೆ ಆ ವಯಸ್ಸಿಗೆ ಅನುಗುಣವಾಗಿ ಮಕ್ಕಳ ಬಗ್ಗೆ ಇರತಕ್ಕಂತಹ ಕಾಳಜಿಯಿಂದ ಅವರು ಯಾವ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ, ಹೇಗಿದ್ದಾರೆ ಅನ್ನುವಂಥದ್ದನ್ನು ಗಮನಿಸಬೇಕಾಗತ್ತೆ. ಮದುವೆ ವಿಚಾರ ಚರ್ಚೆ ಆಗುವಂತಹ ಒಂದು ಯೋಗ ಮನೆಯಲ್ಲಿ ಕಾಣ್ತಾ ಇದೆ. ಮಹಿಳೆಯರು ಸೌಂದರ್ಯವರ್ಧಕ ವಸ್ತುಗಳನ್ನು ಖರೀದಿ ಮಾಡೋದರಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತಕ್ಕಂಥದ್ದಿರುತ್ತೆ. ನಿಮ್ಮ ಕೆಲಸದ ಒತ್ತಡವನ್ನು ಬೇರೆಯವರಿಗೆ ವಹಿಸಬೇಡಿ. ನೀವೇ ನಿಮ್ಮ ಕೆಲಸವನ್ನು ಮಾಡಿಕೊಂಡ್ರೆ ಆ ಕೆಲಸ ಸರಿಯಾಗತ್ತೆ ಅನ್ನುವಂಥದ್ದು ಮನೋಭವ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ. ಸಿಂಹರಾಶಿ, ಎಲ್ಲ ಕೆಲಸಗಳು ಕೂಡ ಬಹಳ ಸುಲಭವಾಗಿ ಸುಗಮವಾಗಿ ನಡೆಯುವಂತಹ ದಿವಸ ಇದು. ಸಾಯಂಕಾಲದ ಹೊತ್ತಿಗೆ ವ್ಯಾವಹಾರಿಕವಾಗಿ ಹಣದ ವಿಚಾರಕ್ಕೆ ಜಗಳ ಆಗುವಂತಹ ಸಾಧ್ಯತೆ ಇದೆ. ಇಡೀ ದಿನ ನೀವು ಸರಿಪಡಿಸಿಕೊಂಡು ಬಂದಿದ್ದಂತಹ ಎಲ್ಲ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಯಂಕಾಲ ಜಗಳಕ್ಕೆ ಅವಕಾಶಗಳು ಮತ್ತೆ ಉಂಟಾಗತ್ತೆ ಅಂತ ಅರ್ಥ. ಮನೆಯಲ್ಲಿ ಗಾಜಿನ ಪದಾರ್ಥ ಒಡೆದು ಹೋಗ್ಬೋದು. ಇದು ಅಪಶಕುನ ಅನ್ನುವಂಥದ್ದನ್ನು ನೀವು ಗಮನಿಸ್ಕೊಳ್ಬೇಕಾಗತ್ತೆ. ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಏನೋ ಆಪತ್ತಿದೆ, ಏನೋ ತೊಂದರೆ ಇದೆ ಅನ್ನುವಂಥದ್ದನ್ನು ಗಮನಿಸಿ ನಿಮ್ಮ ಮನಸ್ಸಿಗೆ ಸಮಾಧಾನವಾಗ್ತಕ್ಕಂತಹ ಕೆಲಸಗಳನ್ನು ಮಾಡಿ ಆತ್ಮೋದ್ಧಾರದ ಜೊತೆಗೆ ಸಮಾಜಕ್ಕೂ ಕೂಡ ಏನು ತೊಂದರೆ ಆಗದೇ ಇರೋ ಹಾಗೆ ನೀವು ನೋಡ್ಕೊಳ್ಬೇಕಾದಂಥದ್ದು. ವ್ಯಕ್ತಿಯ ಸ್ವಭಾವದಲ್ಲಿ ಸ್ವಲ್ಪ ಬದಲಾವಣೆಗಳಾಗತಕ್ಕಂತಹದ್ದಿದೆ. ಅಂದರೆ ವೈಯಕ್ತಿಕವಾದಂತಹ ವಿಷಯಗಳನ್ನು ಗಮನಿಸಿದಾಗ ನಾನೇನೋ ಬದಲಾಗಬೇಕು, ಏನೋ ಪರಿವರ್ತನೆ ಆಗಬೇಕು ಅನ್ನುವಂತಹ ಪ್ರಯತ್ನದಲ್ಲಿ ಇರತಕ್ಕಂಥವರು ಸಣ್ಣದಾಗಿ ಆ ಬದಲಾವಣೆಗೆ ಮುಂದಾಗುವಂಥದ್ದಾಗತ್ತೆ. ಆರೋಗ್ಯದಲ್ಲಿ ತುಂಬ ಏರುಪೇರು ಆಗುವಂತಹ ಸೂಚನೆಗಳು ಕಾಣ್ತಾ ಇದೆ. ರುದ್ರ ಮಂತ್ರವನ್ನು ಶ್ರವಣ ಮಾಡಿ, ರುದ್ರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಹರಶಂಭೋ ಮಹಾದೇವ ವಿಶ್ವೇಶ ಮರವಲ್ಲಭ ಶಿವಶಂಕರ ಸರ್ವಾತ್ಮನ್ನ ನೀಲಕಂಠ ನಮೋಸ್ತುತೆ ಎಂಬುದಾಗಿ 11 ಬಾರಿ ಪಠನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಸಾಕು ಪ್ರಾಣಿಗಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಆ ಸಾಕು ಪ್ರಾಣಿಗಳಿಂದಲೇ ತೊಂದರೆಯಾಗತಕ್ಕಂತಹ ಸೂಚನೆ ಹೆಚ್ಚಾಗಿ ಕಾಣ್ತಾ ಇದೆ. ಸರ್ಕಾರಿ ಕೆಲಸವನ್ನು ಮಾಡ್ತಾ ಇರತಕ್ಕಂಥವ್ರಿಗೆ, ಸರ್ಕಾರಿ ಉದ್ಯೋಗಿಗಳಿಗೆ ಬಡ್ತಿ ಅಥವಾ ಪ್ರಮೋಷನ್ ಅನ್ನುವಂಥದ್ದು
ಸೂಚ್ಯವಾಗಿ ಕಾಣ್ತಾ ಇದೆ. ಮುದ್ರಕರಿಗೆ, ಪ್ರಿಂಟಿಂಗ್ ಸೆಕ್ಷನ್ನಲ್ಲಿರ್ತಕ್ಕಂಥವರಿಗೆ ತುಂಬ ಶುಭವಾದಂತಹ ದಿವಸ ಇದು. ನಿಮಗೆ ಲಾಭವೋ ಅಥವಾ ಬಡ್ತಿಯೋ, ನಿಮಗೆ ಅನುಕೂಲಕರವಾದಂತಹ ವಾತಾವರಣವೋ ಎಲ್ಲವೂ ಕೂಡ ಒದಗಿ ಬರುವಂಥದ್ದಾಗತ್ತೆ. ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಗೊಂದಲಗಳು ಏರ್ಪಾಟಾಗತ್ತೆ. ಹಾಗಾಗಿ ಅದನ್ನು ಸರಿಯಾಗಿ ತಿಳಿದು ಸರಿಯಾದಂತಹ ರೀತಿಯಲ್ಲಿ ವಿಮರ್ಶೆ ಮಾಡಿ ಅಳವಡಿಸ್ಕೊಳ್ಬೇಕಾದಂಥದ್ದು. ಅರಿಯದ ವಿಚಾರಗಳಲ್ಲಿ ಸಿಗಹಾಕ್ಕೊಳ್ತೀರಿ. ಯಾವ ವಿಷಯ ನಿಮಗೆ ಗೊತ್ತಿರೋದಿಲ್ವೋ ಅದರ ಬಗ್ಗೆ ಮಾತಾಡಿ ಸಿಗಹಾಕ್ಕೊಂಡ್ಬಿಡ್ತೀರಿ. ಅದರ ಅವಶ್ಯಕತೆ ಇರೋದಿಲ್ಲ. ಇದು ನನಗೆ ಸಂಬಂಧಪಟ್ಟಂತಹ ವಿಷಯ ಅಲ್ಲ ಅಂತ ಹೇಳುವಂಥದ್ದು ಬುದ್ಧಿವಂತಿಕೆ. ನನಗೇ ಗೊತ್ತು ಅಂತ ಹೇಳಿ ಸಿಗಹಾಕ್ಕೊಳ್ಳುವಂಥದ್ದನ್ನು ಯಾವ ರೀತಿಯಲ್ಲಿ ಹೇಳಬೇಕು ಅನ್ನುವಂಥದ್ದಾಗತ್ತೆ. ಬಂಧುಗಳಲ್ಲಿದ್ದಂತಹ ವಿರಸ ಆಗಲಿ, ಭಿನ್ನಾಭಿಪ್ರಾಯವಾಗಲಿ ದೂರವಾಗ್ತಕ್ಕಂತಹ ಸಮಯ ಇದೆ. ಮನೆಯಲ್ಲಿ ಮಂಗಳ ಕಾರ್ಯದ ವಿಚಾರವನ್ನು ಪ್ರಸ್ತಾಪ ಮಾಡ್ತೀರಿ. ಈಶ್ವರನ ಆರಾಧನೆಯಿಂದ ಇವೆಲ್ಲದಕ್ಕೂ ಕೂಡ ಮಂಗಳಮಯವಾದಂತಹ ಒಂದು ಸಂದರ್ಭ ಸೃಷ್ಟಿ ಆಗುವ ಹಾಗಾಗಲಿ ಶುಭವಾದ. ತುಲಾರಾಶಿ, ಶಾರೀರಿಕವಾದಂತಹ ಶ್ರಮ, ತುಂಬ ಕಷ್ಟಪಟ್ಟು ಮಾಡ್ತಕ್ಕಂತಹ ಕೆಲಸದಿಂದ ಏನೋ ಮನಸ್ಸಿಗೆ ಕಿರಿಕಿರಿ ಆಗುತ್ತೆ, ಕೋಪ ಹೆಚ್ಚಾಗುತ್ತೆ, ಯಾರ ಮೇಲೆ ತೀರಿಸಬೇಕು ಅನ್ನುವಂಥದ್ದು, ಯಾರು ಮಾತಾಡಿಸಿದ್ರೂ ಕೂಡ ಸಿಡಿ ಅಂತ ಹೇಳಿ ವರ್ತಿಸ್ತಕ್ಕಂಥದ್ದಾಗತ್ತೆ. ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಏನೋ ಸಮಸ್ಯೆಗಳು ಆಗಬಹುದು ಅನ್ನುವಂಥದ್ದನ್ನು ಗಮನಿಸಿ. ದಾಂಪತ್ಯದಲ್ಲಿ ವಿರಸ ಅಥವಾ ದಾಂಪತ್ಯದಲ್ಲಿ ಏನೋ ಬಿರುಕು ಬಿಡ್ತಕ್ಕಂತಹದ್ದು, ಹೊಂದಾಣಿಕೆ ತುಂಬ ಅಗತ್ಯ. ಯಾರೋ ಬಂದು ಮೂರನೆಯವರು ನಿಮ್ಮ ದಾಂಪತ್ಯ ಜೀವನವನ್ನು ಸರಿ ಮಾಡ್ತಕ್ಕಂತಹ ಪ್ರಮೇಯ ಬರಬಾರ್ದು. ನೀವೇ ಆ ವಿಷಯವನ್ನು ಕುರಿತು ಪ್ರಸ್ತಾಪ ಮಾಡಿ ಚರ್ಚೆ ಮಾಡಿ ಎಲ್ಲಿ ಲೋಪವಾಗಿದೆ ಅದನ್ನು ತಿದ್ದುಕೊಳ್ಳುವಂತಹ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಅನ್ಯೋನ್ಯವಾಗಿ ಮಾಡಬೇಕಾದಂಥದ್ದು. ನಿಗೂಢವಾದಂತಹ ವಿಷಯಗಳು ನಿಮ್ಮನ್ನು ಹುಡುಕೊಂಡು ಬರುತ್ತೆ. ಯಾವ ವಿಷಯದ ಬಗ್ಗೆ ಹೆಚ್ಚು ಕುತೂಹಲ ಆಸಕ್ತಿಗಳಿರುತ್ತೋ ಅಂತಹ ನಿಗೂಢವಾದಂತಹ ವಿಷಯಗಳು ನಿಮಗೆ ತಾನಾಗಿಯೇ ಬರುವಂಥದ್ದು, ಅದರ ಬಗ್ಗೆ ನಿಮಗೆ ಮಾಹಿತಿಗಳು ಇರುವಂಥದ್ದಾಗತ್ತೆ. ಮನೆಯಲ್ಲಿ ಯಾವುದೇ ರೀತಿಯ ಕಹಿ ಘಟನೆಗಳು ಸಂಭವಿಸಿದರೆ ಅದನ್ನು ಮಾತಾಡಬೇಡಿ. ಅದು ಮನೆಯಲ್ಲಿ ಇರುವಂತಹ ಎಲ್ಲರ ಮೇಲೂ ಪ್ರಭಾವ ಬೀರುವಂಥದ್ದು. ಗೊತ್ತಿಲ್ಲದೇ ಇರತಕ್ಕಂತಹ ವ್ಯಕ್ತಿಗಳ ಮೇಲೂ ಕೂಡ, ಚಿಕ್ಕ ಪುಟ್ಟ ಮಕ್ಕಳ ಮೇಲೂ ಕೂಡ ಅದು ಪರಿಣಾಮವನ್ನು ಬೀರ್ತಕ್ಕಂತಹದ್ದಾಗುತ್ತೆ. ಅಂತಹ ಪರಿಣಾಮ ದುಷ್ಪರಿಣಾಮವಾಗಿ ಪರಿವರ್ತನೆ ಆಗುವಂಥದ್ದಿದೆ. ಉದ್ಯಮಿಗಳಿಗೆ ಹಣದ ಏರುಪೇರಿನಿಂದ ತೊಂದರೆ ಆಗ್ತಕ್ಕಂಥದ್ದಿದೆ. ವ್ಯವಹಾರದಲ್ಲಿ ಏನೋ ಒಂದು ರೀತಿಯ ಅಲ್ಲೋಲ ಕಲ್ಲೋಲಗಳು ಸೃಷ್ಟಿಯಾಗುತ್ತೆ. ಐಕ್ಯಮತ್ಯ ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ಯಾವುದೇ ರೀತಿಯ ಶುಭ ಕೆಲಸಗಳಿಗಾಗಲಿ ಅಥವಾ ಯಾವುದೋ ಕ್ಷೇತ್ರಕ್ಕಾಗಲಿ ದೇವಸ್ಥಾನಗಳಿಗಾಗಲಿ ಹೋಗೋದಕ್ಕೆ ಮನಸ್ಸು ಬರ್ತಾ ಇಲ್ಲ. ಆದರೆ ಬೇರೆ ಒತ್ತಡಗಳು ಹೋಗಬೇಕು ಅನ್ನುವಂಥದ್ದು ಇರಬಹುದು. ಅದನ್ನು ಸರಿಯಾದಂತಹ ರೀತಿಯಲ್ಲಿ ನೀವು ನಿರ್ಧಾರ ಮಾಡಬೇಕು. ಜಗಳ ಮಾಡ್ಕೊಳ್ಳೋದು ಅಥವಾ ಇನ್ನೇನೋ ಕೆಟ್ಟ ಮಾತುಗಳನ್ನು ಆಡುವಂಥದ್ದು, ಸುಳ್ಳನ್ನು ಹೇಳುವಂಥದ್ದು, ಇದು ಯಾವುದೂ ಬೇಡ. ನೇರವಾಗಿ ಸರಿಯಾದಂತಹ ರೀತಿಯಲ್ಲಿ ಚರ್ಚೆ ಮಾಡಿ ನಿಮ್ಮ ನಿರ್ಧಾರವನ್ನು ಹೇಳಿ. ನೌಕರಿಯ ಬಗ್ಗೆ ಸ್ನೇಹಿತರಿಂದ ತೊಂದರೆಯಾಗತ್ತೆ. ನೀವು ಮಾಡ್ತಾ ಇರ್ತಕ್ಕಂತಹ ಕೆಲಸಕ್ಕೆ ನಿಮ್ಮ ಸ್ನೇಹಿತರಿಂದಲೇ ತೊಂದರೆ ಇದೆ ಅನ್ನುವಂಥದ್ದನ್ನು ತಿಳಿಬೇಕು. ಕುಟುಂಬದ ನಿರ್ವಹಣೆಯನ್ನು ಗಮನಿಸಿದಾಗ ಹಣದ ದೃಷ್ಟಿಯಿಂದ ಕಷ್ಟವಾಗುತ್ತೆ. ಎಷ್ಟು ಹಣ ಇದ್ದರೂ ಕೂಡ ಸಾಕಾಗೋದಿಲ್ವೇನೋ ಅನ್ನುವಂತಹ ರೀತಿಯ ಅನುಭವ ನಿಮಗೆ ಕುಟುಂಬದ ನಿರ್ವಹಣೆಯಲ್ಲಿ ಆಗುವಂಥದ್ದಾಗತ್ತೆ. ವಸ್ತು ಖರೀದಿ ಅಥವಾ ವ್ಯಾಪಾರದಲ್ಲಿ ಲಾಭ ಇದೆ. ಅಂತಹ ವ್ಯವಹಾರವನ್ನು ಮುಂದುವರಿಸ್ಕೊಂಡು ಹೋದರೆ ಹಣ ಒಂದಷ್ಟು ನಿಮ್ಮ ಕೈಯಲ್ಲಿ ಇರುವಂಥದ್ದಾಗತ್ತೆ. ಸಾಯಂಕಾಲದ ವೇಳೆಗೆ ಅಶುಭ ವಾರ್ತೆಯನ್ನು ಮನೆಯಲ್ಲಿ ನೀವು ಕೇಳುವಂಥದ್ದಾಗತ್ತೆ. ಅದರಿಂದ ಮಾನಸಿಕವಾಗಿ ಅದಕ್ಕೆ ಸಿದ್ಧವಾಗಿರಬೇಕು. ಯಾವ ಕ್ಷಣದಲ್ಲಿ ಯಾವ ಮಾತನ್ನೂ ಕೂಡ ಕೇಳಿಸ್ಕೊಳ್ಳುವ ಹಾಗೆ ಇರಬೇಕಾಗತ್ತೆ. ಯಾಕೆ ಅಂತಂದರೆ ಪ್ರಕೃತಿಯ ನಿಯಮವನ್ನು ನಾವ್ಯಾರೂ ಕೂಡ ಬದಲಾಯಿಸೋದಕ್ಕೆ ಅಥವಾ ಅದನ್ನು ತಡೆ ಹಿಡಿಯುವುದಕ್ಕೆ ಆಗದೇ ಇರತಕ್ಕಂಥದ್ದು. ತಂದೆಯವರ ಸಂಪೂರ್ಣವಾದಂತಹ ಸಹಾಯ ಸಹಕಾರ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ, ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವ ರೋಗಹರಂ ದೇವಂ ದತ್ತಾತ್ರೇಯ ಮಹಂ ಭಜೆ ಎಂಬುದಾಗಿ 12 ಬಾರಿ ಪಠನೆ ಮಾಡಿ ಶುಭವಾಗಿ. ಧನುರಾಶಿ, ಪ್ರಯಾಣದಲ್ಲಿ ತೊಂದರೆ ಇದೆ, ಎಚ್ಚರಿಕೆಯನ್ನು ವಹಿಸಿ. ಏನೇ ಅನಿವಾರ್ಯ ಇದ್ದರೂ ಕೂಡ ದೊಡ್ಡದಾದಂತಹ ದೂರಿನ ಪ್ರಯಾಣಗಳು ಬೇಡ ಅಂತ ಹೇಳಿ ಸಲಹೆ. ನಿಮ್ಮ ಪರಿಶ್ರಮ ಯಾವ ವಿಷಯದಲ್ಲೂ ಕೂಡ ಲೆಕ್ಕಕ್ಕೆ ಬರೋದಿಲ್ಲ. ಉದ್ಯೋಗ ಆಗಲಿ ಮನೆಯಲ್ಲಾಗಲಿ ನೀವೆಷ್ಟು ಕಷ್ಟಪಟ್ಟರೂ ಕೂಡ ಅದನ್ನು ಯಾರೂ ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಹಾಗಾಗಿ ನಿಮ್ಮ ಪರಿಶ್ರಮಕ್ಕೆ ಬೆಲೆ ಅನ್ನುವಂಥದ್ದು ಇರೋದಿಲ್ಲ. ನೀವು ಕಷ್ಟಪಡ್ತಾ ಇರಬೇಕು.
ಏನೋ ಮಾಡ್ತಾ ಇರಬೇಕು. ಅದನ್ನು ಯಾರು ಗುರುತಿಸೋದು, ಹೊಗಳೋದು, ಮಾತಾಡೋದು, ಅದರ ಬಗ್ಗೆ ವಿಚಾರ ಮಾಡೋದು ಏನೂ ಕೂಡ ಇಲ್ಲದೇ ಇರತಕ್ಕಂಥದ್ದಾಗುತ್ತೆ. ಉದ್ಯೋಗದಲ್ಲಿ ಸ್ಥಾನಮಾನಗಳು ಸಿಗಬೇಕು, ಆದರೆ ಅದಕ್ಕೆ ಪ್ರಯತ್ನಪೂರ್ವಕವಾಗಿ ಅದನ್ನು ಪಡ್ಕೊಳ್ಬೇಕೇನೋ ಅನ್ನುವಂತಹ ವಾತಾವರಣಗಳೇ ಹೆಚ್ಚಾಗಿರುತ್ತೆ. ಮನಸ್ಸಿನಿಂದ ವೃತ್ತಿ ಅಥವಾ ಉದ್ಯೋಗ ಇದರ ಬಗ್ಗೆ ಇರುವಂತಹ ಚಿಂತನೆಗಳನ್ನು ದೂರ ಮಾಡ್ತಾ ಬರಬೇಕು. ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ, ಫಲಾಫಲಗಳು ಭಗವಂತನಿಗೆ ಬಿಟ್ಟಿದ್ದು ಅನ್ನುವಂತಹ ಭಾವನೆಯಲ್ಲಿದ್ದಾಗ ಒಂದಷ್ಟು ಸಮಾಧಾನ ಸಿಕ್ಕಬಹುದು ಅಂತ ಅರ್ಥ. ಬರಬೇಕಾದಂತಹ ಬಾಕಿ ಹಣ ಇದ್ದರೆ ಅದು ನಿಮಗೆ ಕೈ ಸೇರುವಂತಹ ಯೋಗ ಕಾಣ್ತಾ ಇದೆ. ವಿದ್ಯಾರ್ಥಿಗಳಿಗೆ ತಮ್ಮ ಜೀವನದಲ್ಲಿ ಯಶಸ್ಸು ಸಿಕ್ಕುವಂಥದ್ದಿದೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಮಕರ ರಾಶಿ, ತಲೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಮಸ್ಯೆಗಳು, ತಲೆನೋವು, ಮೈಗ್ರೇನ್ ಅನ್ನುವಂಥದ್ದು ನಿಮಗೆ ಕಾಡುವಂಥದ್ದಾಗತ್ತೆ. ನಿಮ್ಮ ಕೆಲಸಕ್ಕೆ, ವೃತ್ತಿಗೆ ಅಥವಾ ನೌಕರಿಗೆ ಇದೆಲ್ಲ ಒಂದಷ್ಟು ಅಡ್ಡಿಯಾಗುವಂಥದ್ದಾಗತ್ತೆ. ಮೇಲಧಿಕಾರಿಗಳಿಂದ ನಿಂದನೆಗೊಳಗಾಗ್ತೀರಿ. ಸರಿಯಾದಂತಹ ಸಮಯಕ್ಕೆ ಕೆಲಸಕ್ಕೆ ಹಾಜರಾಗದೇ ಇದ್ದಾಗ, ಕಾರಣವನ್ನು ಕೇಳಿದಾಗ ಅಥವಾ ಸುಳ್ಳನ್ನು ಹೇಳಿ ತಪ್ಪಿಸ್ಕೊಳ್ಳುವಂತಹ ಕೆಲವರಿಗೆ ಆ ಬುದ್ಧಿ ಇದ್ದಾಗ ಇದೆಲ್ಲವೂ ಕೂಡ ನಿಷ್ಠುರಕ್ಕೆ ಕಾರಣವಾಗ್ತಕ್ಕಂಥದ್ದಾಗತ್ತೆ. ಮಾನಸಿಕವಾದಂತಹ ಒತ್ತಡವಾಗಲಿ, ಕೋಪವಾಗಲಿ ಹೆಚ್ಚಾಗುವಂತಹ ಸಾಧ್ಯತೆ ಅಲ್ಲಿ ಕಾಣ್ತಾ ಇದೆ. ನಕಾರಾತ್ಮಕವಾದಂತಹ ಆಲೋಚನೆಗಳು ಮನಸ್ಸಿನಲ್ಲಿ ಬರದೇ ಇರುವ ಹಾಗೆ ನೋಡಿಕೊಳ್ಬೇಕು. ಬರೀ ಯಾವಾಗಲೂ ಕೂಡ ನಮಗಲ್ಲದೇ ಇರುವಂತಹ ವಿಷಯಗಳನ್ನೇ ಯೋಚನೆ ಮಾಡುವಂತಹದ್ದು, ಯಾರಿಗೆ ಹೇಗೆ ಸುಳ್ಳು ಹೇಳಿ, ಯಾವ ರೀತಿ ತಪ್ಪಿಸ್ಕೊಳ್ಬೋದು, ಈ ರೀತಿ ಆಲೋಚನೆಗಳು ಮನಸ್ಸಿಗೆ ಬಂದಾಗ ಅದೆಲ್ಲದಕ್ಕೂ ಕೂಡ ಅಡ್ಡಿಯಾಗ್ತಕ್ಕಂಥದ್ದು. ಎಲ್ಲ ಅನುಕೂಲಗಳಿದ್ದರೂ ಕೂಡ ಅನುಭವಿಸುವಂತಹ ಯೋಗ ಇಲ್ಲ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಬೇಕಾಗತ್ತೆ. ಯೋಗ್ಯತೆ ಇರಬಹುದು, ಯೋಗ ಇಲ್ಲ ಅಂತಾದಾಗ ಅದು ಯಾವುದೂ ಉಪಯೋಗಕ್ಕೆ ಬರದೇ ಇರೋ ಹಾಗಾಗುತ್ತೆ. ನಿಮಗಾದಂತಹ ಮಾತನ್ನು ಕೇಳಿ ಬೇಸರವನ್ನು ಮಾಡಿಕೊಳ್ತಕ್ಕಂಥದ್ದು. ಅಂದರೆ ನಿಮಗೆ ಈ ರೀತಿ ಎಲ್ಲ ಆಗತ್ತಲ್ಲ, ಭಗವಂತ ಎಲ್ಲ ಕೊಟ್ಟಿದ್ದರೂ ಕೂಡ ಅದನ್ನು ವಿನಿಯೋಗ ಮಾಡ್ಕೊಳ್ಳೋದಕ್ಕಾಗದಿಲ್ವಲ್ಲ, ಸುಖಹೀನರಾಗಿದ್ದಿರಲ್ಲ, ಸಂಕಟ ಪಡ್ತಾ ಇದ್ದಿರಲ್ಲ ಅಂತ ಹೇಳಿ ಬಹಳ ಬೇಸರವನ್ನು ವ್ಯಕ್ತಪಡಿಸಬೇಕಾದಂಥದ್ದು. ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಪಠನೆ ಮಾಡಿಕೊಳ್ಳಿ ಶುಭವಾಗಿ. ಕುಂಭರಾಶಿ, ದೇಹಕ್ಕೇನೋ ತೊಂದರೆ ಇದೆ, ಚಿಕಿತ್ಸೆ ಅತಿ ಮುಖ್ಯ ಅನ್ನುವಂತಹ ಸೂಚನೆಗಳು ಕಾಣ್ತಾ ಇದೆ. ಎಲ್ಲಿ ವರ್ತಿಸಬೇಕಾದರೂ ಕೂಡ ಬಹಳ ಜಾಗ್ರತೆಯಿಂದ, ಎಚ್ಚರಿಕೆಯಿಂದ ಇರಬೇಕಾದಂಥದ್ದು ಮುಖ್ಯವಾಗುತ್ತೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಅಸಮಾಧಾನ, ಭಿನ್ನಾಭಿಪ್ರಾಯಗಳು, ಮಾತಿಗೆ ಮಾತು ಬೆಳೀತಕ್ಕಂತಹದ್ದು, ಜಗಳವಾಗ್ತಕ್ಕಂತಹದ್ದು, ಮನಸ್ತಾಪಕ್ಕೆ ಕಾರಣವಾಗುವಂತಹದ್ದು, ಈ ರೀತಿ ಇದೆಲ್ಲ ಸಾಲು ಸಾಲಾಗಿ ಅಲ್ಲಿ ಕಾಣ್ತಾ ಇದೆ. ಆದಷ್ಟು ಮೌನಕ್ಕೆ ಶರಣು ಹೋಗಿ ಮಾತಿಗೆ ಮಾತನ್ನು ಬೆಳೆಸಬೇಡಿ. ನೀನು ಹೇಳಿದ್ದೇ ಸರಿ ಅನ್ನುವಂತಹ ಒಂದು ತತ್ವವನ್ನು ಅಳವಡಿಸ್ಕೊಳ್ಳಿ. ನಿಮ್ಮ ಕೆಲಸಕ್ಕೆ ಅನುಗುಣವಾಗಿ ರಾಜಿಯನ್ನು ಮಾಡಿಕೊಳ್ಳಿ. ಇದು ಆ ಜಗಳವನ್ನು ತಪ್ಪಿಸಲಿಕ್ಕೆ ಅಥವಾ ದಾಂಪತ್ಯದಲ್ಲಿ ಆಗುವಂತಹ ವಿರಸವನ್ನು ತಪ್ಪಿಸಲಿಕ್ಕೆ ಕಾರಣ ಆಗಬಹುದು ಅಂತ ಅರ್ಥ. ವ್ಯಾಪಾರದಾರರಿಗೆ ತಮ್ಮದೇ ಆದಂತಹ ಒಂದು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಲಾಭ ಸಿಕ್ಕುವಂಥದ್ದು. ಉದ್ಯೋಗವನ್ನು ಹುಡುಕ್ತಾ ಇರತಕ್ಕಂಥವರಿಗೆ ಅನುಕೂಲವಾಗುವ ಸಾಧ್ಯತೆ ಇದೆ. ಶತ್ರುಗಳ ಕಾಟ ಮಾತ್ರ ತುಂಬ ಇರುವಂಥದ್ದು. ಪ್ರತಿ ಹಂತದಲ್ಲೂ ಕೂಡ ನಿಮ್ಮ ವಿರೋಧಿಗಳು ನಿಮಗೆ ತೊಂದರೆಯನ್ನು ಮಾಡ್ತಾನೇ ಇರ್ತಾರೆ ಅನ್ನುವಂಥದ್ದು. ಈ ದಿನ ನಿಮಗೆ ವ್ಯಾವಹಾರಿಕವಾಗಿ ಒಂದಷ್ಟು ಲಾಭ ಅಥವಾ ಹಣದ ಹರಿವು ನಿಮ್ಮ ಕಡೆ ಬರತಕ್ಕಂಥದ್ದು, ದುಡ್ಡು ಕಾಸಿನ ಕೊರತೆ ಇಲ್ಲದೇ ಇರತಕ್ಕಂಥದ್ದು ನಿಮಗೆ ಕಾಣುವಂಥದ್ದಾಗತ್ತೆ. ಪ್ರತ್ಯಂಗಿರ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನಿಮ್ಮ ದಿನಚರಿಯಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು ಕಾಣುವಂತಹ ದಿವಸವಾಗುತ್ತೆ. ಹಳೆಯ ರೋಗಗಳು ಏನಾದರೂ ತುಂಬ ದಿವಸಗಳಿಂದ ಇದ್ದರೆ ಅದಕ್ಕೇನೋ ಒಂದು ಸಣ್ಣದಾದಂತಹ ಮುಕ್ತಿ ಸಿಕ್ಕುತ್ತೇನೋ, ಬದಲಾವಣೆ ಆಗುತ್ತೇನೋ, ಪರಿವರ್ತನೆ ಆಗುತ್ತೇನೋ, ಅದರಿಂದ ನೀವು ಹೊರಬರ್ತೀರೇನೋ ಅನ್ನುವಂತಹ ಒಂದು ವಿಶ್ವಾಸ ನಿಮ್ಮಲ್ಲಿ ಮೂಡುವಂಥದ್ದಾಗತ್ತೆ. ಇಷ್ಟಾರ್ಥಗಳು ಈಡೇರುತ್ತೆ, ಆದರೆ ದುರಾಸೆ ಮಾತ್ರ ತಪ್ಪುವುದಿಲ್ಲ. ನೀವು ಅಂದ್ಕೊಂಡಿದ್ದ ಕೆಲಸ ಆಗ್ತಾ ಇದೆ, ಆದರೆ ಅದು ಮುಗಿಯೋದ್ರೊಳಗಡೆ ಇನ್ನೊಂದು ಆಸೆಯನ್ನು ನೀವು ಹುಟ್ಟಿಸ್ಕೊಳ್ತೀರಿ. ಅದು ನಿಮಗೆ ಕೊನೆಯವರೆಗೂ ಕೂಡ ಮುಗಿದೇ ಇರತಕ್ಕಂಥದ್ದಾಗತ್ತೆ. ಒಂದಕ್ಕಿಂತ ಹೆಚ್ಚು ಸಲ ಒಂದೇ ಕೆಲಸವನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿ 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 ವಿಫಲರಾಗ್ತೀರಿ. ಯಾವ ಕೆಲಸವೂ ಕೂಡ ಕೈಗೂಡದೇ ಇರುವ ಹಾಗಾಗತ್ತೆ. ಬೇಕಾದವರಿಗೆ ಸ್ವಲ್ಪ ಮಟ್ಟಿನ ಸಮಯವನ್ನು ಮೀಸಲಾಗಿಡ್ತೀರಿ. ಯಾವ ನಿಮ್ಮ ಹಿತೈಷಿಗಳೋ ಅಥವಾ ನಿಮಗೆ ಯಾರೋ ಆತ್ಮೀಯರೋ ಅವರ ಕೆಲಸಕ್ಕೆ ಅಥವಾ ಅವ್ರ ಜೊತೆ ಕಾಲ ಕಳೆಯೋದಕ್ಕೆ ಸಮಯವನ್ನು ನೀವು ಮೀಸಲಾಗಿಡ್ತೀರಿ ಅಂತ ಅರ್ಥ. ಭಾವನೆಗಳನ್ನು ನಿಯಂತ್ರಣ ಮಾಡಿ. ವ್ಯಾವಹಾರಿಕವಾದಂತಹ ವಿಷಯದಲ್ಲಿ ಭಾವನಾತ್ಮಕವಾಗಿ ನೀವು ವರ್ತಿಸ್ತಕ್ಕಂಥದ್ದು ಸರಿಯಾಗೋದಿಲ್ಲ. ಚಂಡಿಕೇಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ.